ಇದು ನಡೀತಾ ಇರೋದು ನಮ್ಮ ಕರ್ನಾಟಕದ ಉದ್ಧಾರಕ್ಕಲ್ಲ. ಕೇರಳದಲ್ಲಿ ಎಲೆಕ್ಷನ್ ಐತೆ ಇನ್ನೊಂದು 4-5 ತಿಂಗಳಲ್ಲಿ ಅಲ್ವಾ, 4-5 ತಿಂಗಳಲ್ಲಿ ಎಲೆಕ್ಷನ್ ಐತೆ. ಅಲ್ಲಿ ವೇಣುಗೋಪಾಲ್ ಅಂತ ಲೀಡರ್ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಲೀಡರು, ಅವ್ರು ಮುಖ್ಯಮಂತ್ರಿ ಆಗ್ಬೇಕಲ್ಲಿ. ಅಲ್ಲಿ ಇರೋ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಪಿನರಾಯ್ ಪಿಟಿಲ್ ರಾಯನೋ ಯಾರ ಬಿಡು ನಮ್ಗೆ ವಿಜಯನ್ ಅವರು ಮುಖ್ಯಮಂತ್ರಿ ಆಗಿ ಉಳಿಬೇಕು. ಇವೆರಡು ಗಲಾಟೆ ಇಲ್ಲಿ. ಅವರಿಬ್ಬರ ಮಧ್ಯೆ ಯಾರು ಮುಖ್ಯಮಂತ್ರಿ ಆಗಬೇಕು ಕೇರಳದಲ್ಲಿ ಅನ್ನೋದಕ್ಕೆ ನೆಲ ಯಾರ್ದು? ನಮ್ ಕೋಗಿಲು ನೆಲ. ಬೆಲೆ ಎಷ್ಟು ಮಾಡ್ತೈತೆ? 600ರಿಂದ 700 ಕೋಟಿ ಬೆಲೆ ಬಾಳ್ತೈತೆ. ಈ 600-700 ಕೋಟಿನ ಅಲ್ಲೇ ಇದಾರಲ್ಲ ನಿಮ್ ಕೇರಳದಲ್ಲಿ, ಅಲ್ಲೇ ಕೊಟ್ಕೊಳ್ಳಿ. ಅವನು ಯಾವನ ಬಂದಿದ್ದಂತಲ್ಲ, ಅವನು ಯಾರ MLA ರಾಜ್ಯಸಭಾ MP ಕರ್ಕೊಂಡೋಗು. ಬ್ರದರ್ಸ್ ಎಲ್ಲ ಯಾಕೆ ಇಟ್ಟಿದ್ಯಾ? ಬ್ರದರ್ ಎಲ್ಲ ಅಲ್ಲಿಗೆ ಕರ್ಕೊಂಡೋಗಿ ನೀನು. ನಮ್ಮನ್ನೆಲ್ಲನೇ ಯಾಕೆ ಕೊಡ್ತಾ ಇದೀಯಾ? ಇದು ನಮ್ಮ ಪ್ರಶ್ನೆ. ಕಾನೂನು ಪ್ರಕಾರ ನಾನು ಹೌಸಿಂಗ್ ಬೋರ್ಡ್ಗೆ ಹೋಗಿದ್ದೆ, ಅರ್ಜಿ ಹಾಕ್ಬೇಕಂದ್ರೆ ಅರ್ಜಿ ಹಾಕಂಗಿಲ್ಲಂತೆ. ಆನ್ಲೈನ್ ಅರ್ಜಿ ಹಾಕ್ಬೇಕಂತೆ. ಆನ್ಲೈನ್ ಅರ್ಜಿ ಹಾಕ್ಬೇಕು. ಅದು ಆಶ್ರಯ ಸಮಿತಿಗೆ ಹೋಗ್ತೈತೆ, MLA ಇದರಲ್ಲಿ. ಅಲ್ಲಿಂದ ವೆರಿಫಿಕೇಶನ್ ಆಗಿ ಹೌಸಿಂಗ್ ಬೋರ್ಡ್ ಬರಬೇಕು. ಇದೆಲ್ಲ ಬರಬೇಕಾದ್ರೆ ಎಷ್ಟು ಬೇಕು ಅಂದ್ರೆ ಅವ್ನು ಬೇಕು ಸರ್ 1.5-2 ವರ್ಷ ಬೇಕು ಅಂತ. ಈ ಕಳ್ಳರು ಕಾಂಗ್ರೆಸ್ ಅವರು 2 ದಿನದಲ್ಲಿ ಮನೆ ಕೊಡ್ತೀನಿ ಅಂತ ಅಧಿಕಾರಿ ಕೇಳಿದ್ರೆ 2 ವರ್ಷ ಬೇಕು ಸರ್ ಅಂತ. ಇವೆಲ್ಲ ಸ್ಕ್ರೂಟಿನಿ ಆಗಬೇಕು ಬರಬೇಕು ಅಂದ್ರೆ ಎಷ್ಟು ಅರ್ಜೆನ್ಸಿ ಇದೆ ಅವ್ರಿಗೆ ಮನೆ ಕೊಡಕ್ಕೆ, ಎಷ್ಟು ಅರ್ಜೆನ್ಸಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇದು ನಮ್ಮ ಪ್ರಶ್ನೆ ಅಲ್ಲ, ಇದು ಬಿಜೆಪಿ ಅಂತಲ್ಲ, ಕನ್ನಡಿಗರ ಪ್ರಶ್ನೆ. ಈ ನೆಲ ಇಲ್ಲ ನಾಳೆ ಬಾಂಗ್ಲಾದೇಶ ಅವ್ರು ಬಂದು ಹಿಂಗೆ ಸೆಟ್ಲ್ ಆಗ್ತಾ ಇದ್ರೆ ಇಲ್ಲಿ ಕಳ್ಳ ಕಾಕರು ಜಾಸ್ತಿ ಆಗ್ತಾರೆ, ದರೋಡೆ ಜಾಸ್ತಿ ಆಗ್ತದೆ, ಡ್ರಗ್ ಮಾಫಿಯಾ ಜಾಸ್ತಿ ಆಗ್ತದೆ. ಅವ್ರನ್ನ ಕೇಳೋರು ಯಾರು ಇಲ್ಲ. ಈ ಪರಿಸ್ಥಿತಿ ಬಂದಿದೆ. ಇದರ ವಿರುದ್ಧ ನಾವಿವತ್ತು ಕರ್ನಾಟಕ ಉಳಿಸಿ, ಕರ್ನಾಟಕವನ್ನ ಕನ್ನಡಿಗರಿಗೆ ಉಳಿಸಿ, ಬಾಂಗ್ಲಾ ಮಾಡಕ್ ಹೋಗ್ಬೇಡಿ, ಬಾಂಗ್ಲಾ ಮಾಡಬೇಡಿ ಇದನ್ನ ಅನ್ನೋ ಎಚ್ಚರಿಕೆಯನ್ನ ಕೊಡಕ್ಕೆ ಇವತ್ತು ನಾವು ಸೇರಿದ್ದೀರಿ.